ಒರಿಜಿನಲ್ ತಾನೇ? ಏನು ಸ್ವಾಮಿ ಈಗ ಹೇಳ್ತೀರಾ? ಅದೇನು ನಾವು ತಯಾರು ಮಾಡಿರೋದಾ? ಭೂಮಿ ಸಿಕ್ಕಿರೋದು. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಆ ಚಿನ್ನದ ಅಂಗಡಿಯವನ ಹತ್ರ ಕರ್ಕೊಂಡು ಹೋಗ್ತೀನಿ. ಅವನೇನಾದರೂ ಇದು ಡೂಪ್ಲಿಕೇಟು ಅಂದರೆ ನೀವು ಕೊಟ್ಟಿರೋ ಹಣಕ್ಕಿಂತ ಜಾಸ್ತಿ ಕೊಟ್ಬಿಡ್ತೀನಿ. ಇಲ್ಲ ಇಲ್ಲ, ಹಾಗೇನಿಲ್ಲ. ಪರಮೇಶ್ವರ್ ಮೇಲೆ ನಂಬಿಕೆ ಇದೆ. ತಗೊಳ್ಳಿ, 5 ಲಕ್ಷ ಎಣಿಸ್ಕೊಳ್ಳಿ. ಸರ್, ನಿಮ್ಮ ದುಡ್ಡಿಗೆ ತಕ್ಕನಾಗಿ ತೂಕ ಇದೆಯಾ ಅಂತ ನೋಡ್ಕೊಳ್ಳಿ ಸರ್. ಇಲ್ಲ, ಇದು ನೋಡಿದ್ರೆ ಗೊತ್ತಾಗ್ತಿದೆ ಕರೆಕ್ಟಾಗಿದೆ ಅಂತ. ನೀವು 5 ಲಕ್ಷ ತರ್ತೀನಿ ಅಂತ ಪರಮೇಶ್ವರ್ ಹತ್ರ ಹೇಳ್ದಾಗಲೇ ನಾನು 100 ಗ್ರಾಮ್ ತೂಕ ಹಾಕ್ಕೊಂಡೆ ತಂದಿದ್ದೀನಿ. ಗೊತ್ತಾಯ್ತು ಬಿಡಿ. ಮುಂದಿನ ಸಾರಿ ಬರುವಾಗ ಸ್ವಲ್ಪ ಜಾಸ್ತಿ ದುಡ್ಡು ತನ್ನಿ. ಯಾಕೆಂದರೆ ಈ ನಿಧಿನ ಒಬ್ಬ ದಿನ ಮನೇಲಿ ಇಟ್ಕೊಳಕ್ಕಾಗಲ್ಲ. ಎಷ್ಟು ಬೇಗ ಖಾಲಿ ಆಗುತ್ತೋ ಅಷ್ಟು ಒಳ್ಳೆಯದು. ಹೌದು ಸರ್, ಈ ಥರ ಚಿನ್ನ ಇಟ್ಕೊಂಡು ಕಮ್ಮಿ ವ್ಯಾಪಾರ ಎಲ್ಲ ಮಾಡೋಕ್ಕಾಗಲ್ಲ ಸರ್. ನೆಕ್ಸ್ಟ್ ಟೈಮು ಕ್ಯಾಶ್ ಜಾಸ್ತಿ ತೊಗೊಬನ್ನಿ, ಚಿನ್ನ ಜಾಸ್ತಿ ತಗೊಂಡೋಗಿ. ನೋಡಿ ಪರಮೇಶ್, ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ತೊಗೋಬೇಕಲ್ವಾ? ಸರಿನಪ್ಪ. ನಿಮ್ಮ ಕಡೆ ಯಾರನ್ನ ಇದ್ದರೆ ಹೇಳಿ, ಈ ವಿಷಯ ಗುಟ್ಟಾಗಿರಲಿ ಸರ್. ಓಕೆ ಯೋಚನೆ ಮಾಡಬೇಡಿ, ನೀವು ಹೋಗ್ಬೇಡಿ ಸರ್. ಸೂಪರ್ ಸರ್, ಸೂಪರ್ ಡೀಲ್ ಸರ್. ನೆಕ್ಸ್ಟ್ ಟೈಮು ಕ್ಯಾಶ್ ಜಾಸ್ತಿ ತೊಗೊಂಬನ್ನಿ ಸರ್, ಒಳ್ಳೆ ಡೀಲ್ ಮಾಡಿ. ಇದು ಖಂಡಿತ ರಾಜರ ಕಾಲದ್ದೇ ಅಂತ ನನಗೆ ಗೊತ್ತು. ಇದು ನಿಮ್ಗೆಲ್ಲಿ ಸಿಕ್ತು ಸರ್? ಹೇಳಿದ್ನಲ್ಲ, ಮನೆ, ದೇವ್ರ ಮನೆ ಹುಂಡಿ. ಇಂಥ ಬೆಲೆ ಬಾಳೋ ಬಂಗಾರನ ಯಾರಾದರೂ ಹುಂಡಿಗೆ ಹಾಕ್ತಾರ ಹೇಳಿ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅದು ಮೈಸೂರು ಮಹಾರಾಜರೇ ತಾತನ ಕೊಟ್ಟಿದ್ದು ಅಂತ ಮಾತಾಡ್ಕೊತಾ ಇದ್ದಾರೆ ಮನೇಲಿ. ಏನೇ ಆಗಲಿ ಸರ್, ರಾಜರು ಕೊಟ್ಟಿದ್ದು ಅಂದರೆ ಅದನ್ನ ಜೋಪಾನ ಮಾಡ್ತಾರೆ. ಈ ರೀತಿ ಹುಂಡಿಗೆ ಹಾಕ್ತಾರಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಏನ್ರಿ ಹೆಂಗೆ ಮಾತಾಡ್ತಿದ್ದೀರಾ? ಏನೋ ನಾವು ಹರೀಶನ್ ಫ್ರೆಂಡು ಅಂತ ಇಲ್ಲಿ ಕರ್ಕೊಂಬಂದ್ರೆ ನಾವೇ ಕದ್ದಿದ್ದೀವಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಅಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ಈ ಥರ ನಾಣ್ಯ ನೋಡಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತಲ್ವಾ? ನೋಡಿ ಸರ್, ಅದು ನಮ್ಮ ತಾತಂದು ಮುತ್ತಾತಂದು ಅಂತ ಮನೇಲಿ ಮಾತಾಡ್ಕೊತಾ ಇದ್ರು. ಇದು ಮನೇಲೇ ಇದೆ ಅಂತ ನಮಗೆ ಗೊತ್ತಿದ್ದಿದ್ರೆ ಮುಂಚೆನೇ ಮಾರಾಕ್ತಿರ್ಲಿಲ್ವಾ ಹೇಳಿ ನೀವೇ? ಹರೀಶ್ ಅವರೇ, ನಾನು ಈ ಥರ ಎಷ್ಟೋ ಕಸ್ಟಮರು ನೋಡಿ ಆಗಿದೆ. ಬಂದವರೆಲ್ಲ ಒಂದೊಂದು ಕತೆ ಹೇಳೋದೆ. ಅದೆಲ್ಲ ನಮ್ಗೆ ಯಾಕೆ ಹೇಳಿ? ನಿಮಗೇನು ನಿಮ್ಮ ಕೆಲಸ ಆಗಬೇಕು, ನನಗೆ ಒಳ್ಳೆ ವರ್ಕೌಟ್ ಆಗಬೇಕು. ಇದನ್ನು ನಾನು ದುಡ್ಡಿಗೆ ಕನ್ವರ್ಟ್ ಮಾಡ್ತೀನಿ. 1 ಗ್ರಾಮ್ಗೆ 2,000 ರೂಪಾಯಿ ಬ್ರೋಕರೇಜ್ ತೊಗೋತೀನಿ. 2,000 ರೂಪಾಯಿನಾ? ನೀವು 2,000 ರೂಪಾಯಿ ತೊಗೊಂಡ್ರೆ ನಮಗೇನು ಉಳಿಯುತ್ತೆ? ನಿಮ್ಗೆ ಒಪ್ಪಿಗೆ ಇದ್ದರೆ ಮುಂದುವರಿತೀನಿ, ಇಲ್ಲ ಅಂದರೆ ನೀವು ಬೇರೆಯವ್ರನ್ನ ನೋಡ್ಕೋಬೋದು. ಹರೀಶ್ ಅವ್ರ ಪರಿಚಯ ಇದ್ದಾರೆ ಅಂತ 2,000 ರೂಪಾಯಿ ತೊಗೊತಾ ಇದ್ದೀನಿ. ಬೇರೆ ಕಡೆ ಹೋದರೆ ನಿಮಗೆ ಜಾಸ್ತಿ ಆಗುತ್ತೆ. ಇರೋ ನಿಮಿಷ ಆಗಲಿ ಸರ್, ನೀವು ಅಷ್ಟಕ್ಕೆ ಮಾಡಿಕೊಡಿ. ಸರಿ ಸರ್, 1 ನಿಮಿಷ. ತಗೊಳ್ಳಿ ಸರ್, ಕೊಡಿ. 13 ಲಕ್ಷ ಇದೆ. ಕರೆಕ್ಟಾಗಿದೆ ತಾನೆ ಸರ್? ನಾವು ವ್ಯವಹಾರದಲ್ಲಿ ಯಾರಿಗೂ ಮೋಸ ಮಾಡಲ್ಲ. ಪರಿಚಯ ಹತ್ರ ಕಣ, ಕರೆಕ್ಟಾಗಿರುತ್ತೆ. ಅಲ್ಲ ಸರ್, ಬರ್ತೀವಿ. ಹಾಗೆ ಬರ್ತೀವಿ. ಪರಮೇಶೆ, ತಗೊಳ್ಳಿ ನಿಮ್ಮದು 1 ಲಕ್ಷ. ಥ್ಯಾಂಕ್ ಯು ಸರ್. ಎಲ್ಲರೂ ಮರ್ತ್ಬಿಡ್ತೀರ ಅನ್ಕೊಂಡ್ಬಿಟ್ಟಿದ್ದೆ. ಏನ್ರಿ, ನಮಗೆ ಒಳ್ಳೇದು ಮಾಡಿರೋನ್ನ ಮರೆಯೋಕ್ಕಾಗುತ್ತೇನ್ರಿ? ಸರ್, ಈ ಸಲ ನಮ್ಮ ಹತ್ರ 100 ಗ್ರಾಮ್ ಚಿನ್ನ ತೊಗೊಂಡಿದ್ದೀರಾ. ನೆಕ್ಸ್ಟ್ ಟೈಮ್ 1 kg ಆದರೂ ತೊಗೊಳ್ಳಿ ಸರ್. ಯೋಚನೆ ಮಾಡಿ ಫೋನ್ ಮಾಡ್ತೀವಿ. ಹರೀಶ ನೋಡೋ, 13 ಲಕ್ಷ ಡೀಲ್ ಆಯಿತು. ನನಗೆ 1 ಲಕ್ಷ ಕೊಟ್ಟೆ, ನೀನು 2 ಲಕ್ಷ ಇನ್ವೆಸ್ಟ್ ಮಾಡಿದ್ಯಾ. ನಿಮ್ಗೆ 5 ಲಕ್ಷ, ನಾನು 3 ಲಕ್ಷ ಕೊಟ್ಟಿದ್ದೀನಿ, ನನಗೆ 7 ಲಕ್ಷ. ಲಾಭನ ಲಾಭ. ಇದು ಕನ್ಸ ನನ್ಸ ಗೊತ್ತಾಗ್ತಿಲ್ಲ ಕಣೋ. ನನ್ಸೆ ಕಣೋ. ಇದೇ ಖುಷಿಗೆ, ಇದೇ ಖುಷಿ ಜಮಾಕೊಂಡೋಣ. ಖಂಡಿತ ನೀನೇ ಕೊಡಿಸ್ಯಲ್ಲ. ಬಾ. ಇವ್ರು ಆಲ್ರೆಡಿ ಬಂದಿದ್ದಾರೆ. ಈಗ ಅಣ್ಣ ಅದಕ್ಕೆನ ಏನೇನು ಕೇಳಿರ್ತಾರೋ, ಅವ್ರ ಭಯದಲ್ಲಿ ಬಾಯಿ ಬಿಟ್ಬಿಟ್ರೆ ಕಷ್ಟ.
ಬಂದಿದ್ದಾರಾ? ಎಲ್ಲಿಗೆ ಹೋಗಿದ್ರಿ? ಅಯ್ಯೋ ಯಾಕೆ ಕೇಳ್ತೀರಾ, ಅಣ್ಣ ಅದಕ್ಕೆ ಬಂದಾಗಿಂದ ನಂಗೆ ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಖುಷಿಗೆ ಅದು ಅವ್ನಿಗೆ ಏನೇನು ಇಷ್ಟ ಅದೆಲ್ಲ ತಿಂಡಿಗಳು ಮಾಡೋಣ ಅಂತ ಅಡುಗೆ ಮನೆಗೆ ಹೋದ್ನ, ಬೇಕಾಗಿರೋ ದಿನಸಿನೇ ಇಲ್ಲ. ಅದಕ್ಕೆ ಅದೆಲ್ಲ ತೊಗೊಂಡು ಬರೋಣ ಅಂತ ಅಂಗಡಿಗೆ ಹೋದೆ. ದುಡ್ಡು ತೊಗೊಂಡು ಹೋಗಿಲ್ಲ, ಬ್ಯಾಗು ತೊಗೊಂಡು ಹೋಗಿಲ್ಲ. ಅದಕ್ಕೆ ಬ್ಯಾಗು ದುಡ್ಡು ತೊಗೊಂಡು ಹೋಗೋಣ ಅಂತ ವಾಪಸ್ ಬಂದೆ. ಅಲ್ಲ ಜಾಂಗಿದ್ರೆ, ನೀವೆಲ್ಲ ಕೆಲಸಗಳಲ್ಲೂ ಎಷ್ಟು ಪರ್ಫೆಕ್ಟು, ಯಾವತ್ತೂ ಹೀಗೆ ನಡ್ಕೊಳ್ಳೋರಲ್ಲ, ಏನಾಯಿತು? ಅದೇ ರೀ, ಅದೇ ನನಗೂ ಗೊತ್ತಾಗ್ತಿಲ್ಲ. ಅದೇ ಅಣ್ಣಂಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡೋಣ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಹೀಗಾಗೋಗಿದೆ. ಹೇಗೂ ನೀವು ಬಂದ್ರಲ್ಲ, ಬನ್ನಿ ಏನೇನು ತಿನಿಸಿ ಬೇಕೋ ತೊಗೊಂಬರೋಣ. ಅಣ್ಣಂಗೆ ಮೆಂತ್ಯ ಬಾತು ಮತ್ತು ಗೋಳಿ ಬಜೆ ಅಂದರೆ ತುಂಬ ಇಷ್ಟ. ಬನ್ನಿ ಬನ್ನಿ. ಸರಿ, ಅದನ್ನೆಲ್ಲ ತೊಗೊಂಬರಕ್ಕೆ ಅಲ್ಲಿಗೆ ಯಾಕೆ ಹೋಗಬೇಕು? ಆನ್ಲೈನ್ ಆರ್ಡರ್ ಮಾಡಿದ್ರೆ ಆಯ್ತಲ್ಲ, ಇಲ್ಲಿಗೆ ಬರುತ್ತೆ. ಚೆನ್ನಾಗಿ ಹೇಳಿದ್ರಿ. ಆ ಥರ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ರೆ ನಾವು ಮಾಡ್ದಾಗಿರುತ್ತಾ? ನಾವೇ ನಮ್ಮ ಕೈಯಾರೆ ಅಂಗಡಿಗೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ಅರಿಸ್ಕೊಂಡು ಬಂದರೆ ಅವಾಗ ನಾವು ಮಾಡಿದ ಖುಷಿ ನಮಗಿರುತ್ತೆ. ಬನ್ನಿ ಬನ್ನಿ ಬನ್ನಿ, ಹೇಳೋದು ಕೇಳಿ ಒಂದು ನಿಮಿಷ ಬನ್ನಿ. ಸುಳ್ಳು ಹೇಳಿದ್ರು. ಅಲ್ಲ ವೆಂಕಿ, ಜಾನು ಅವರು ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಜಯಂತ್ ಅವ್ರ ಹತ್ರ ಹೇಳ್ಬೋದಿತ್ತು ತಾನೇ. ಅದನ್ನು ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೆ, ದಿನಸಿ ತರಕ್ಕೆ ಹೋಗಿದ್ದೆ ಅಂತ ಯಾಕೆ ಸುಳ್ಳು ಹೇಳಿದ್ರು ಅಂತ. ಅಲ್ಲ, ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದರೆ ಜಯಂತ್ ಅವ್ರು ಏನಾದರೂ ಬೇಡ ಅಂತಾರ? ಹೌದು, ಏನೋ ಯೋಚನೆ ಮಾಡ್ತಾನೇ ಇರ್ತಾರೆ. ಇಲ್ಲಿ ನೋಡು, ಹೋಗ್ಲಿ ಬಿಡು. ಜಾನು ಅವರು ಒಬ್ಬರೇ ಇರ್ತಾರಲ್ಲ, ಅವಾಗ ಏನು ಅಂತ ಕೇಳಮ್ಮ. ಅಣ್ಣ, ಮೆಂತ್ಯ ಬಾತು ಇಷ್ಟ ಆಯ್ತಾ? ಏನಿಲ್ಲ, ಯಾವಾಗಲೂ ತಿನ್ನೋದಕ್ಕಿಂತ ಒಂದು ತುತ್ತು ಕಡಿಮೆನೇ ತಿಂದೆ. ಹಂಗೇನಿಲ್ಲ ಬಿಡವ್ವ, ನಾವು ವೆಂಕಿ ಊಟದ ಬಿಸಿದಾಗ ನಾಚ್ಕೊಳ್ಳೋವನಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಓ ನೋಡಿ ಜಾನು ಅವರೇ, ಅಳಿಯನ್ನ ವಹಿಸ್ಕೊಂಡ್ಬರ್ತಾ ಇರೋದು.